ನೀವ್ ಇನ್ನೂ ಈ ಗೌರ್ಮೆಂಟ್ ಜಾಬ್ಗಳಿಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರ ಮಿಸ್ ಮಾಡ್ಕೊಳ್ಬೇಡ್ರಿ. ಇನ್ನೇನ್ ಸ್ವಲ್ಪ ದಿನ ಟೈಮ್ ಐತಿ. ಫಸ್ಟಿಗೆ ಚಿಕ್ಕಮಗಳೂರು ಕೋರ್ಟ್ ರಿಕ್ರೂಟ್ಮೆಂಟ್ ಬಗ್ಗೆ ನೋಡೋಣ. ಈ ಕೋರ್ಟ್ ರಿಕ್ರೂಟ್ಮೆಂಟ್ ಬಗ್ಗೆ ನೀವು ಫಸ್ಟ್ ಏನ್ ಮಾಡ್ರಿ, ಮೊಬೈಲ್ ಒಳಗ ಅಪ್ಲಿಕೇಶನ್ ಹಾಕತ್ತಿದ್ರಿ ಅಂದ್ರ ನಾ ಹೇಳೋ ಸ್ಟೆಪ್ ಗಳನ್ನ ಫಾಲೋ ಮಾಡ್ರಿ. ನಾವು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರೆ ಈ ತರ ಅಫಿಷಿಯಲ್ ವೆಬ್ಸೈಟ್ ಒಂದು ಓಪನ್ ಆಗುತ್ತಾ. ಅದು ಓಪನ್ ಆದ ನಂತರ ನೆಕ್ಸ್ಟ್ ನಿಮ್ಗೆ ಯಾವ ಪೋಸ್ಟ್ ಅಪ್ಲೈ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ತರ ಓಕೆ ಕೊಡ್ರಿ. ಅದಾದ ನಂತರ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗತ್ತೆ. ನಿಮ್ಗೆ ಕೆಳಗಡೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ಕೆಳಗಡೆ ಒಂದು ರೈಟ್ ಮಾರ್ಕ್ ಕೊಡೋದಿರತ್ತೆ. ಅದೊಂದು ರೈಟ್ ಮಾರ್ಕ್ ಕೊಡ್ರಿ. ಕೊಟ್ಟ ನಂತರ ಏನಾಗುತ್ತೆ, ನಿಮ್ಗೆ ಅಪ್ಲಿಕೇಶನ್ ಈ ಥರ ಓಪನ್ ಆಗುತ್ತೆ. ಸೊ ಇದನ್ನ ಅಪ್ಲಿಕೇಶನ್ ಫಿಲ್ ಮಾಡ್ರಿ, ಕರೆಕ್ಟ್ ಆಗುತ್ತೆ. ಇದು ಲಾಸ್ಟ್ ಡೇಟ್ 29 ಜುಲೈ 2026 ಐತಿ. ಅಷ್ಟ್ರೊಳಗ ಅಪ್ಲಿಕೇಶನ್ ಹಾಕೊಡ್ರಿದ್ನ ನಾ ತೋರಿಸಿದ ಈಗ ಅರ್ಥ ಆಯ್ತು ಅನ್ಕೊಳ್ತಾನು. ಸೊ ನೆಕ್ಸ್ಟ್ ಈಗ RRB ರಿಕ್ರೂಟ್ಮೆಂಟ್ ಗ್ರೇಡ್ 1, RRB ರಿಕ್ರೂಟ್ಮೆಂಟ್ ಗ್ರೇಡ್ 3 ನೀವು ಇದನ್ನ ಮೊಬೈಲ್ ಒಳಗೆ ಅಪ್ಲಿಕೇಶನ್ ಹಾಕೋದಿರ್ತಾರ. ನಾ ಹೇಳೋ ಸ್ಟೆಪ್ ಅನ್ನ ಫಾಲೋ ಮಾಡ್ರಿ. ನಾ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಅಫಿಷಿಯಲ್ ವೆಬ್ಸೈಟ್ ಒಂದು ಓಪನ್ ಆಗುತ್ತಾ. ಅದಾದ ನಂತರ ಏನು ಮಾಡಿರಿ, ಇದು ಇಂಟು ಕೊಟ್ಟು ಇದ್ರೊಳಗೆ ನೀವು ಯಾವ್ದು ಹಾಕೋಬೇಕಲ್ಲ, ಗ್ರೇಡ್ 1 ಹಾಕೋಬೇಕಾ ಗ್ರೇಡ್ 3 ಹಾಕೋಬೇಕಲ್ಲ, ಅದ್ರ ಮೇಲೆ ಅಪ್ಲೈ ಕೊಟ್ಬಿಡ್ರಿ. ಅದಾದ ನಂತರ ನೀವು ಹೊಸ ಯೂಸರ್ ಆಗಿದ್ರೆ ಈ ಥರ ಪ್ರೊಸೆಸ್ ಐತಿ, ಅದನ್ನ ಕಂಟಿನ್ಯೂ ಮಾಡ್ಬೋದು. ಈ ಎರಡು ಜಾಬ್ದ ಕೊನೆ ದಿನಾಂಕ 29 ಜುಲೈ 2026 ಐತಿ. ಸೊ ಈಗ ಅಪ್ಲಿಕೇಶನ್ ಹಾಕೋದು ಅಷ್ಟೆಲ್ಲ ಇದು ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಳ್ತಾನ. ಸೊ ನೆಕ್ಸ್ಟ್ ಗ್ರಾಮ ಆಡಳಿತ ಅಧಿಕಾರಿ, ನೀವು ಇದನ್ನ ಮೊಬೈಲ್ ಒಳಗೆ ಅಪ್ಲಿಕೇಶನ್ ಹಾಕೋದಿದ್ರೆ ನಾ ಹೇಳೋ ಸ್ಟೆಪ್ ಗಳನ್ನು ಫಾಲೋ ಮಾಡ್ರಿ. ನಾ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಅದಾದಂತ ಒಂದೇ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಡೈರೆಕ್ಟ್. ಇದರ ಕೊನೆಯ ದಿನಾಂಕ 30 ಜುಲೈ 2026 ಐತಿ. ಸೊ ಇದು ಅಪ್ಲಿಕೇಶನ್ ಹಾಕೋದು ಹೆಂಗಂತ ಅನ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ರಿಕ್ರೂಟ್ಮೆಂಟ್, ಇದನ್ನ ಅಪ್ಲೈ ಮೊಬೈಲ್ ಒಳಗೆ ಮಾಡ್ತಿದ್ರೆ ಹೆಂಗೆ ಮಾಡ್ಬೇಕು ಅನ್ನೋದು ಫಾಲೋ ಮಾಡ್ರಿ. ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಅಫಿಷಿಯಲ್ ವೆಬ್ಸೈಟ್ ಒಂದು ಓಪನ್ ಆಗುತ್ತೆ. ಅದಾದಂತ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡಬೇಕಲ್ಲ ಆ ಪೋಸ್ಟಿಗೆ ಟ್ಯಾಪ್ ಟು ಅಪ್ಲೈ ಅಂತೇಳಿ ಕೊಡಬೇಕು. ಅದಾದಂತರ ಓಕೆ ಕೊಡ್ರಿ. ಅದಾದಂತರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದಾದಂತರ ಓಪನ್ ಅಪ್ಲಿಕೇಶನ್ ಕೊಡಬೇಕು. ಕೊಟ್ಟ ನಂತರ ಕೆಳಗಡೆ ಒಂದು ಮ್ಯಾಂಡೇಟರಿ ಮಾರ್ಕ್ ಇರ್ತೈತಿ, ಅದನ್ನು ಕೊಡ್ರಿ. ಡೈರೆಕ್ಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಕಂಟಿನ್ಯೂ ಮಾಡ್ಕೊಳ್ಳಿ. ಇದನ್ನ ಅಪ್ಲೈ ಮಾಡೋದು ಕೊನೆಯ ದಿನಾಂಕ 30 ಜುಲೈ 2026 ಇರ್ತೈತಿ. ಇದು ಅಪ್ಲಿಕೇಶನ್ ಹೆಂಗ್ ಹಾಕೋದು ತಿಳ್ಕೊಂಡ್ರೆ ಅಂತ ಅನ್ಕೊಳ್ತಾನು. ಸೊ ಇವೆಲ್ಲ ಅರ್ಜಿಗಳು ಕೊನೆಯ ದಿನಾಂಕ ಸ್ವಲ್ಪ ದಿನದಾಗ ಅದಾವ. ಸೊ ಈ ಅಪ್ಲಿಕೇಶನ್ ಹಾಕೋದು ಮಿಸ್ ಮಾಡ್ಕೊಳ್ಬೇಡ್ರಿ. ಆಸಕ್ತ ಅಭ್ಯರ್ಥಿಗಳು ತಪ್ಪದೇ ಈ ಅರ್ಜಿಯನ್ನು ಹಾಕೊಡ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮಾಹಿತಿ ಇಷ್ಟ ಆದ್ರೆ ಇನ್ಸ್ಟಾದಾಗ ಹೆಂಗ್ ಸಪೋರ್ಟ್ ಮಾಡ್ತಿರಲ್ಲ ಹಂಗ ಇಲ್ಲಿ ಯೂಟ್ಯೂಬ್ ಒಳಗೂ ಸಪೋರ್ಟ್ ಮಾಡ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.